ಮತ್ತೆ ಗಾರ್ಮೆಂಟ್ಸಿಗೆ ಅಲ್ಲ ಹೊರಟು ನಿಂತ್ಕೊಂಡ ಇದೀಯ. ನೆನ್ನೆ ಏನ್ ಮಾಡಿದ್ದೆ ನೀನು ಸ್ಪೆಷಲ್ಲು? ಅಯ್ಯೋ ಯಾಕೆ ಮಾಡಲಿಲ್ಲ ಕಣಜ್ಜಿ, ನೆನ್ನೆ ಒಂದು ವಾರದ ಕಿಲೋ ಎಲ್ಲ ಬಿಟ್ಟೋಗಿರ್ತೀವಲ್ಲ ಅದನ್ನು ಮಾಡ್ಕೊಂಡು ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮನೇನ. ಯಾಕೆ ಮಾಡಲಿಲ್ಲ ನೆನ್ನೆ ದಿವಸ ನಮ್ಮ ಅಯ್ಯಪ್ಪ ಹೋಟ್ಲಕ್ಕೆ ಹೋಗಿ ಇದು ರೊಟ್ಟಿದು ದಾಲ್ ತಂದಿತ್ತು. ಅದು 400 ರೂಪಾಯಿ ಆತಂತೆ. 400 ರೂಪಾಯಿ ಚಿಕನ್ನೇ ಬರೋದು. ಅದು ನಾನು 400 ರೂಪಾಯಿ ಅಂದಿದ್ರೆ ಬೇಡ ಅಂತಿದ್ದೆ, ತೊಂದರೆ ಸುಮ್ಮನೆ ಅಮ್ಮಯ್ಯಪ್ಪ. ಅದೇ ಅತ್ತೆ ಅಮ್ಮಯ್ಯ, ಅದು ರೊಟ್ಟಿ ಅಂತೀಯ, ಇಲ್ಲ ಮನೆಗೆ ಸುಡ್ಬೋದಮ್ಮ ರೊಟ್ಟಿನ. ನೀನು 400 ರೂಪಾಯಿ ಕೊಟ್ಟು ತರಿಸಿ ಅಲ್ಲಲ್ಲ ಅಮ್ಮಯ್ಯ. ಅಯ್ಯೋ ನನ್ಗೇನು ಗೊತ್ತಾಗಿ, ನಾನು ಯಾವತ್ತು ತಿಂದಿರಲಿಲ್ಲ, ಮನೆ ದಿವಸನೇ ತಿಂದಿದ್ದು. ನನ್ಗೇನು ಗೊತ್ತ, 100-200 ರೂಪಾಯಿನ ಆಗುತ್ತೆ ಅಂದ್ಕೊಂಡಿದ್ದೆ. ಅದು 400 ರೂಪಾಯಿ ಆಗೈತೆ. ಸುಮ್ ದುಡ್ಡು ಕೊಟ್ಟು ತಂದೈತೆ. ನಾನಿಲ್ಲದಿದ್ರೆ ಎಗ್ರೆಸ್ ಅದ್ರದನ್ನ ತರಿಸ್ತಿದ್ದೆ. ಅಯ್ಯೋ ನೀವಂತ ಯಾವಾಗಲೂ ಎಗ್ರೆಸ್ ಅಂತಿರ್ತೀರಲ್ಲ ಅಮ್ಮಯ್ಯ. ನೀವು ಮುದ್ದೆ ಮಾಡ್ಕೊಂಡು ಉಣ್ಬೇಕಣೆ, ಯಾವಾಗಲೇ ಮನುಷ್ಯರ ಶಕ್ತಿ ಬರೋದು. ಅಯ್ಯೋ ಮುದ್ದೆನೂ ಮಾಡ್ತಿ ಕಣಜ್ಜಿ, ನಮ್ಮ ಅಯ್ಯಪ್ಪ ಮುದ್ದೆ ಇದ್ರೇನೆ ಮತ್ತೆ. ಇಲ್ಲಾಂದ್ರೆ ಯಾವಾಗ ನಾವು ಭಾನುವಾರ ಒಂದಿನನೇ ಯಾವಾಗನ ತೋರ್ಸೋದು, ಇಲ್ಲಾಂದ್ರೆ ಚಿಕನ್ ತಂದು ಮಾಡ್ತೀವಿ ನಾವೇನು. ಯಾವಾಗಲೂ ಎಗ್ರೆಸ್ ತಿಂಬಲ್ಲ ನಾವೇ, ನಮ್ಮ ಹುಡುಗರು ತಿಂತೀವಿ ಅಂತ ಕೊಡಿಸ್ತೀವಿ ಅಷ್ಟೇ. ಅವಳ ಆಲೆ ಯಾತ ಹೇಳ್ತಾಳೆ ಸಿದ್ದಜ್ಜಿನೂ, ರಂಗಮ್ಮ ಯಾತ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ, ಯಾತ ಹೇಳ್ತಾಳೆ ನಿಂಗ ರಂಗಮ್ಮ ಯಾತನ ಭಾಷಣ ಬಿಗಿತಾಳ ಆಲೆ. ಅಯ್ಯೋ ಅವಳು ಯಾತ ರೊಟ್ಟಿ ದಾಲ್ ಅಂತ ತೋರಿಸಿದ್ಲಂತೆ. ಅದು 400 ರೂಪಾಯಿ ಆಗಿತ್ತಂತೆ. ಅದಕ್ಕೆ ಅದನ್ನ ಹೇಳ್ತಿದ್ಲು. ನನಗೆ ಹೆಂಗೆ ಗೊತ್ತಾಗಿ, ನಾನು ನೆನ್ನೆ ಮೊನ್ನೆ ದಿವಸನೇ ತಿಂದಿದ್ದು, ನನಗೂ ಗೊತ್ತಿರಲಿಲ್ಲ 400 ರೂಪಾಯಿ ಆಗುತ್ತೆ ಅಂತ. ನಾನೆಲ್ಲ 100-200 ರೂಪಾಯಿ ಆಗುತ್ತೆ ಅಂದ್ಕೊಂಡಿದ್ದೆ ಅಂತ ಅಂತಿದ್ಲು. ಅಯ್ಯೋ ಇವಳು ಅಂದರೆ ಎಂದಾರು ಹೋಗಿದ್ರೆ ತಾನೆ ಹೋಟ್ಲಿಗೆ ಗೊತ್ತಾಗಲ್ಲ, ಸುಮ್ಮನೆ ಯಾವಾಗಲೂ ಮನೆಗೆ ಇರ್ತಾಳೆ, ಉಂಡು ಮಕ್ಕಂತಾಳೆ. ಅಯ್ಯೋ ಹೋಗ್ತಿ ಹೇಳಕ್ಕ, ನಾನು ನನಗೆ ಗೊತ್ತು, ನಾನು ಅಂತ ಎಲ್ಲ ತಿಂದಾಳಲ್ಲ, ಮೊನ್ನೆ ದಿವಸನೇ ತಿಂದಿದ್ದು. ಅಯ್ಯೋ ನಿಮ್ಮ ಅಯ್ಯಪ್ಪ ಮಸ್ತಾಗಿ ಹೋಗ್ತಿರ್ತಾನೆ ಡಾಬಾಕ್ಕೆ, ನಿನಗೆ ಗೊತ್ತಿರಲಿಲ್ಲ. ಅಯ್ಯೋ ಹೇಳ ನಿಂಗಮ್ಮ, ನಮ್ಗೆ ಗೊತ್ತಾಗುತ್ತೆ, ನಾವು ಮನೆಗಿದ್ದರು. ಮತ್ತೆ ನಿನಗೂ ನೀನು ಹೋಗ್ತೇನೆ ತರಕ್ಕೆ ಡಾಬಾಕ್ಕೆ, ನಿಮ್ಮ ಅಯ್ಯಪ್ಪನ ಕಳ್ಸಲ್ವೇ ನೀನು? ಅಯ್ಯೋ ನಾವು ಮಸ್ತಾಗಿ ತಿಂದಿದ್ದೀವಮ್ಮ, ಅಂದ್ರೆ 400 ರೂಪಾಯಿ ಗಟ್ಲೆ ಎಂದು ತಿಂದಿಲ್ಲ. ನಾವು ಎಗ್ರೆಸ್ ತಂದು ಸುಮ್ಮನೆ ಹಾಕ್ತೀವಿ ಯಾವಾಗ ತಿನ್ಬೇಕಂದ್ರೆ. ಇಲ್ಲಾಂದ್ರೆ ಚಿಕನ್ ತರ್ತೀವಿ, 2 kg ಚಿಕನ್ ತಂದು ಮಾಡ್ಕೊಂಡು ಹೋಗ್ತೀವಿ. 400 ರೂಪಾಯಿ ಅಂದರೆ ಏನತ್ತೆ ತಾಯಿ, ಅಲ್ಲಿಗೆ 2 kg ಚಿಕನ್ ಬರೋದಮ್ಮ. ಅಯ್ಯ ನಾನು ಸುಡ್ತಿದ್ದ ನಮ್ಮ ತಾಯಿ, ನಿನ್ಗೇನು ರೊಟ್ಟಿ ಸುಡಕ್ ಬರಲಿಲ್ಲ ಅಂದಿದ್ರೆ ನಾನು ಸುಟ್ಟು ಕೊಡ್ತಿದ್ದೆ. ನಿನ್ಗೇನು ರೊಟ್ಟಿ ಸುಡಕ್ ಬರಲ್ಲೇನಮ್ಮಯ್ಯ? ಹೋಟ್ಲಕ್ಕೆ ತೋರಿಸಿದ್ಯಾ ನೀನು? ಅಜ್ಜಿ ಆ ರೊಟ್ಟಿ ಅಲ್ಲ, ಕಿಟ್ನಾಗ ಸುಡ ರೊಟ್ಟಿ ಅಲ್ಲ, ಅದು ಆತ ಮೊಯ್ದ ಹಿಟ್ನಾಗೆ ಸುಡ್ತಾರಂತೆ. ಅದು ನಮಗೆ ಮನೆಯಾಗೂ ಮಾಡಕ್ ಬರಲ್ಲ ಹೇಳು. ಚೆನ್ನಾಗಿ ಎಷ್ಟು ಚೆನ್ನಾಗಿರ್ತಾವೆ. ಒಂದು ಅಗ್ಲಕ್ಕೆ ಒಂದು ತಿಂಬತ್ತಿಗೆ ಸುಸ್ತು ಕಣಜ್ಜಿ. ನಮಗೂ ಗೊತ್ತೇಳೆ, ನಾವು ಮೈದಾ ಹಿಟ್ಟನ್ನ ಮಾಡ್ಬೋದಮ್ಮ ನಾವು. ಅದನ್ನೇನು ಇದು ಎದ್ರದಪ್ಪ ಪೂರಿ ಕರಿತೀವಿ, ಅದನ್ನು ಉಜ್ಜಿ ಬೇಯಿಸಿರಾತು ಅಷ್ಟೇ. ಅಯ್ಯೋ ನೀನ್ ಎಲ್ಲ ಮಾಡ್ತೀಯ ಬಿಡಮ್ಮ. ಅಯ್ಯೋ ನೀನ್ ಮಾಡಿದ್ದಿದ್ದೇ ಇಲ್ಲ, ಎಲ್ಲ ಮಾಡ್ತಾಳೆ. ನಮ್ಮಂಗೆ ಹೇಳ್ತಾಳೆ ಹೋಟ್ಲು ಟೇಸ್ಟ್ ನೀನೇ ಕೊಡ್ತೀಯನೇ, ಹಂಗೆ ಹೇಳ್ತೀಯ? ಅಯ್ಯೋ ಹೋಟ್ಲು ಟೇಸ್ಟ್ ಏನು ಬ್ಯಾಡ ಹೇಳ ತಾಯಿ, ನಮ್ಗೆ ಒಟ್ಟಿಗೆ ನೋಡ್ಕೋಬೇಕು, ಟೇಸ್ಟ್ ಫಸ್ಟ್ ನೋಡ್ಕೋಬಾರ್ದು ನೀನು. ಅವ್ರಂದ್ರೆ ಟೇಸ್ಟಿಂಗ್ ಪುಡಿ ಅದು ಇದು ಹಾಕಿರ್ತಾರೆ, ಅದಕ್ಕೆ ಟೇಸ್ಟ್ ಬರುತ್ತೆ. ಅಯ್ಯೋ ಬಿಡ್ರಿ ಅಮ್ಮಾಯ್ರ, ಹೋಗ್ರಿ ಆಟ ಬಂತಿ ಪಟ್ಟು, ಇಲ್ಲೇ ನಿಂತ್ಕೋಬೇಡ್ರಿ ಮಾತಾಡ್ತಾ ಹೋಗ್ರಿ, ಆಟ ಬಂತು. ಪಾಪ ಹುಡುಗ ಯಾರನ್ನ ನೋಡಿತಾನೆ, ನೀವು ಇಲ್ಲೇ ನಿಂತ್ಕೊಂಡು ಮಾತಾಡ್ತೀರಲ್ರಿ. ಸರಿ ಕಣಜ್ಜಿ ಹೋಗ್ತೀನಿ ನಾನು. 7 ದಿನ ಆಟ ಬರೋದು ಲೇಟೇನಾ, ನಾನು ಹೋಗ್ತೀನಿ. ನಮ್ದು ಬಂತು, ನಾನು ಹೋಗ್ತೀನಿ ಕಣಜ್ಜಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಂಗಮ್ಮ ಮನೆಯಾಗ ರೊಟ್ಟಿ ಸುಡ್ದಾರ್ದಲೆ ಹೋಟ್ಲಕ್ಕೆ ತಂದವಳಿ. ಅವಳು ಮನೆಯಾಗ ಸುಡಕ್ಕೆ ಬರಲ್ಲೇನ ಅವಳಿ, 10 ಹೋಟ್ಲಕ್ಕೆ ತೋರಿಸೋಳೆ. ಅದು 400 ರೂಪಾಯಿ ಆಗೈತಿ. 400 ರೂಪಾಯಿಗೆ 2 kg 2.5 kg ಚಿಕನ್ ಬರೋದು. ಹಾಗೆ ನಿಮ್ಮವರೆಗೂ ಇವ್ರಂತಾರೆ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಹಾಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ವೀಕ್ಷಕರೇ. ಓಕೆ ವೀಕ್ಷಕರೇ, ಧನ್ಯವಾದಗಳು.